ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿ ಡೇ 48 ಆಗಿರುತ್ತೆ. ಹಾಗಾಗಿ ನಾನೇನು ಒಂದು ನಿನ್ನೆ ವಾಟರ್ ಫಾಸ್ಟಿಂಗನ್ನು ಚಾಲೆಂಜನ್ನ ತಗೊಂಡು ನನ್ನ ದಿನನ ನೀರು ಕುಡಿಯೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನನ್ನ ದಿನನ ನೀರು ಕುಡಿಯೋದ್ರ ಮುಖಾಂತರ ಎಂಡ್ ಮಾಡಿಕೊಂಡು ನಾನು ಚೆನ್ನಾಗಿ ನಿದ್ದೆನೂ ಕೂಡ ಮಾಡಿ ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮಾಡೋದಕ್ಕೋಸ್ಕರ ಮತ್ತು ಮನೆಯವರಿಗೆಲ್ಲ ಅಡುಗೆನ ಮಾಡಿ ಅದಾದ ನಂತರ ನನ್ನ ದಿನನಿತ್ಯದ ರೊಟೀನ್ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಮೆಂತ್ಯ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೋತಾ ಇದ್ದೀನಿ. ನಿನ್ನೆ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ಮಾಡಿದ್ದೀವಿ. ಇವತ್ತು ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿನ್ನೋದಲ್ಲ, ಆ ಥರ ಎಲ್ಲ ಮಾಡಿದ್ರೆ ನೀವೊಂದು ಏನು ನಿನ್ನೆ ಮಾಡಿದ್ರಲ್ಲ ವಾಟರ್ ಫಾಸ್ಟಿಂಗ್ ಅನ್ನೋದು ಅದ್ರದ್ದು ಪ್ರಯೋಜನ ಸಿಗಲ್ಲ. ನಾವೇನು ಒಂದು ಪ್ರಯೋಜನ ಸಿಗಲಿ, ನಮ್ಮ ದೇಹಕ್ಕೆ ಹೆಲ್ತ್ ಬೆನಿಫಿಟ್ ಸಿಗಲಿ ಅಂತೇಳಿ ಮಾಡ್ಕೊಂಡಿದ್ವಿ, ಅದೆಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ಎಂದಿನಂತೆ ಯಾವ ರೀತಿ ಒಂದು ಡಯಟ್ ಪ್ಲಾನಿಂಗ್ನಲ್ಲಿ ಮೀಲ್ನ ತೊಗೋತಿದ್ವಿ ಅಂದರೆ ಮಾರ್ನಿಂಗು, ಮಧ್ಯಾಹ್ನ ಮತ್ತು ಈವ್ನಿಂಗ್ ನೈಟ್ ಊಟ ಎಲ್ಲ ಯಾವ ರೀತಿ ತೊಗೋತಿದ್ವಿ ಅದೇ ರೀತಿ ಒಂದು ಮೀಲ್ ಪ್ಲಾನಿಂಗ್ನ ಮಾಡಿಕೊಂಡು ತೊಗೋಬೇಕಾಗತ್ತೆ. ಅಂತಂದರೆ ಹಶ್ವಾಗಿದೆ, ನೆನ್ನೆ ಎಲ್ಲ ಫುಲ್ಲು ಕಡಿಮೆ ತಿಂದಿದ್ದೀನಲ್ಲ, ಇವತ್ತೊಂದು ದಿನ ಚೆನ್ನಾಗಿ ತಿಂದುಬಿಡೋಣ ಬಿಡು, ಏನಾಗಲ್ಲ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲೇಬಾರ್ದು. ಆ ಥರ ಎಲ್ಲ ಮಾಡ್ತು ಅಂತ ಅಂದರೆ ನಾವು ಫಾಸ್ಟಿಂಗ್ ಮಾಡಿರೋದು ಅಂದರೆ ವಾಟರ್ ಫಾಸ್ಟಿಂಗ್ ಮಾಡಿರೋದು ಹಾಳಾಗೋಗುತ್ತೆ. ಹಾಗಾಗಿ ನಾರ್ಮಲಾಗಿ ಊಟ ಮಾಡಬೇಕು. ಮತ್ತು ನಾನೇನು ಒಂದು ಡೈಲಿ ರೊಟೀನಲ್ಲಿ ಮಾರ್ನಿಂಗು ಒಂದು ರಾಗಿ ಸ್ಮೂತಿನ ಮಾಡ್ಕೊಂಡು ತಗೊಳ್ತಾ ಇದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಅಡುಗೆ ಟೈಮು ಕೂಡ ಆಗಿಬಿಟ್ಟಿತ್ತು. ಸ್ವಲ್ಪ ಮೊಸಪ್ಪು ಸಾಂಬಾರನ್ನ ಮಾಡಬೇಕು ಅಂತೇಳಿ ಸೊಪ್ಪೆಲ್ಲ ಬೇಯಿಸ್ಕೊಂಡು ಮೊಸಪ್ಪು ಸಾಂಬಾರನ್ನು ಕೂಡ ಮಾಡಿದ್ದೀನಿ. ಫ್ರೆಂಡ್ಸ್, ನಿನ್ನೆ ಚಿಕನ್ ಮಾಡಿದ್ದೆ, ಅದನ್ನು ನಾನು ತಿಂದಿರಲಿಲ್ಲ. ವಾಟರ್ ಫಾಸ್ಟಿಂಗ್ ನಾನು ಇದ್ನಲ್ಲ, ಹಾಗಾಗಿ ಅದನ್ನು ತಿಂದಿರಲಿಲ್ಲ. ಹೆಂಗಿದ್ರೂ ಮುದ್ದೆ ಮಾಡ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾನು ಚಿಕನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಮನೆಯವರಿಗೆಲ್ಲ ಮೊಸಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಮೊಳಕೆ ಕಟ್ಟಿದ ಕಾಳು ಚೆನ್ನಾಗಿ ಮೊಳಕೆ ಬಂದಿತ್ತು. ಇವತ್ತು ಮೊಸಪ್ಪು ಮಾಡಿರೋದ್ರಿಂದ ಇದು ಬೇಡ, ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಎತ್ತಿಡಬೇಕು. ಹಾಗಾಗಿ ಕಾಳುಗಳೆಲ್ಲ ನೋಡ್ತೀನಿ ಎಷ್ಟು ಚೆಂದ ಮೊಳಕೆ ಬಂದಿತ್ತು. ಇದನ್ನು ಹುರ್ಕೊಂಡು ತಿಂದ್ರಂತೂ ಸಲಾಡ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ನಾನು ತೋರಿಸ್ತೀನಿ. ಇನ್ನು ಅದನ್ನು ಕೂಡ ಫ್ರಿಜ್ಜಿಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ಹೇಳ್ತಿದ್ನಲ್ವ ವಾಟರ್ ಫಾಸ್ಟಿಂಗ್ನಲ್ಲಿ ಇತ್ತು ಅಂದಾಗ, ಹೌದು, ನಾವು ನಿನ್ನೆ ಫುಲ್ಲು ಏನು ಹೊಟ್ಟೆಗೆ ಯಾವುದೇ ರೀತಿಯ ಊಟ ಏನೂ ಕೊಟ್ಟಿರಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹೊಟ್ಟೆ ಹಶ್ವಾಗೋದು, ಇಲ್ಲಾಂದರೆ ಏನಾದರೂ ತಿನ್ನಬೇಕು, ನಿನ್ನೆ ತಿಂದಿಲ್ವಲ್ಲ ಇವತ್ತು ತಿನ್ಬಿಡೋಣ ಅಂತೆಲ್ಲ ನಿಮಗೆ ಅನ್ನಿಸ್ತಾ ಇರುತ್ತೆ. ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಾಟರ್ ಫಾಸ್ಟಿಂಗಲ್ಲಿ ಇತ್ತು ಅಂತ ಅಂದಾಗ ಮಾರನೆಗೆ ನಿಮ್ಮ ಡೈಲಿ ರೊಟೀನ್ ಯಾವ ರೀತಿ ಇತ್ತು, ಇನ್ನು ಉಳಿದಿನ ದಿನಗಳಲ್ಲಿ ಯಾವ ರೀತಿ ನೀವು ಡಯಟ್ ಪ್ಲಾನಿಂಗ್ ಮಾಡ್ಕೋತಿದ್ರೆ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ತಿಂದ್ಬಿಡ್ತು ಅಂತ ಅಂದರೆ ಅದ್ರದ್ದು ಬೆನಿಫಿಟ್ ಏನು ಸಿಗಲ್ಲ, ಮತ್ತು ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಅಡುಗೆ ಎಲ್ಲ ಮಾಡಿ ಮುದ್ದೆಗೆ ಇಟ್ಟು ನಾನಿಲ್ಲಿ ಬ್ಲ್ಯಾಕ್ ಕಾಫಿನ ಕುಡಿಯೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಬಂದೆ. ಅಂದರೆ ನಮ್ಮ ಚಿಕ್ಕತ್ತೆ ಮನೆಗೆ ಪಕ್ಕದಲ್ಲೇ ಇರೋದು. ಅವರು ಹಬ್ಬ ಅಲ್ಲ, ಚುಂಚನಗಿರಿ ತೇರಲ್ಲ, ಹಾಗಾಗಿ ಕಜ್ಜಾಯ ಮಾಡ್ತಾಯಿದ್ರು ದೇವರಿಗೆ ಎಡೆ ಇಡಲಿಕ್ಕೆ. ನಾವು ಕೂಡ ನಾಳೆಗೆ ಮಾಡ್ತೀವಿ, ಅವರು ಒಂದಿನ ಬೇಗನೆ ಮಾಡ್ಕೋತಾಯಿದ್ರು. ಹಾಗಾಗಿ ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರೂ ಕೂಡ ಕಜ್ಜಾಯನ ಮಾಡ್ಕೋತಾ ಇದ್ದಾರೆ. ಎಲ್ಲ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ನಾನು ಬಂದಿದ್ದು. ನಾನು ಬರೀ ನೋಡಿದ್ದಷ್ಟೇ, ತಿನ್ನಲಿಲ್ಲ. ಯಾಕಂದರೆ ನಾನು ನೋ ಶುಗರ್ ಚಾಲೆಂಜಲ್ಲಿರೋದ್ರಿಂದ. ಇನ್ನು ಮಧ್ಯಾಹ್ನದ ಊಟ ಟೈಮ್ ಆಯ್ತಲ್ಲ, ನಮ್ಮ ಮನೆಯವ್ರು ಬಂದರು ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಸೊಪ್ಪು ಸಾಂಬಾರು ಮಾಡಿದ್ನಲ್ಲ, ಅವರಿಗೆ ಚಿಕನ್ ಏನು ಹಾಕೊಡೋಕೆ ಹೋಗಲಿಲ್ಲ. ಸಂಜೆಗೆ ಏನಾದರೂ ಮಾಡೋಣ, ಚಿಕನ್ ಹಾಕೊಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮತ್ತು ಸೊಪ್ಪು ಸಾಂಬಾರನ್ನ ಹಾಕ್ಕೊಟ್ಟೆ. ಇನ್ನು ನಾನು ತಿಂದಿರಲಿಲ್ವಲ್ಲ, ಹಾಗಾಗಿ ನನಗೂ ಕೂಡ ಸ್ವಲ್ಪ ಮುದ್ದೆ, ಚಿಕನ್ ಗ್ರೇವಿ, ಈರುಳ್ಳಿ, ಸೌತೆಕಾಯಿ ಎಲ್ಲ ತಗೊಂಡು ನನ್ನ ಊಟನ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಇದು ರೈಸ್ ಏನು ತೊಗೊಂಡಿಲ್ಲ, ಬರೀ ಮುದ್ದೆ, ಚಿಕನ್ ಪೀಸಸ್ಸು, ಗ್ರೇವಿನ ತೊಗೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ವಾಟರ್ ಫಾಸ್ಟಿಂಗ್ನ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟು ತೋರಿಸಿ ನಾಳೆನ ವೆಯ್ಟ್ ಎಷ್ಟಿದೆ ಅಂತೆಲ್ಲ ಕಮೆಂಟ್ ಬಂದಿತ್ತು ನನಗೆ. ಹಾಗಾಗಿ ನಾನಿಲ್ಲಿ ವೆಯ್ಟನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೊಂಡಿಲ್ಲ ಅಂತ ನಾನು ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೀನಿ. ಹೌದು, ವಾಟರ್ ಫಾಸ್ಟಿಂಗ್ ಮಾಡ್ಕೊತು ಅಂದರೆ ನಿಮಗೆ ಇಲ್ಲ ಅಂದ್ರೂ 3/4 kgಯಿಂದ 1 kgವರೆಗೂ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಅಂದರೆ ಆವಾಗಿನ ಕ್ಷಣಕ್ಕಷ್ಟೇ. ಇನ್ನು ಎಂದಿನಂತೆ ಮಾರನೆಗೆ ನೀವು ಊಟ ಮಾಡ್ತಿರಲ್ವಾ, ಹಾಗಾಗಿ ಅದು ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಆ ಟೈಮಿಗೆ ಮಾತ್ರ ಈಗ ನೀವು ಏನೋ ಒಂದು ನಿನ್ನೆ ವಾಟರ್ ಫಾಸ್ಟಿಂಗ್ ಮಾಡ್ಕೊಂಡಿತ್ತು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ವೆಯ್ಟ್ ಚೆಕ್ ಮಾಡ್ತು ಅಂದರೆ ನಿಮಗೆ 1 kg ಅಷ್ಟು ವೆಯ್ಟು ಲಾಸ್ ಆಗಿರುತ್ತೆ. ಬಟ್ ಅದೇನೇ ಕಂಟಿನ್ಯೂ ಆಗಲ್ಲ. ಏನಕ್ಕಂತ ಅಂದರೆ ಅದಾದಮೇಲೆ ನೀವು ಊಟ ಮಾಡ್ತಿರಲ್ವ, ಊಟ ಮಾಡಿದ್ಮೇಲೆ ಮತ್ತೆ ನಿಮಗೆ ಒಂದು ವೆಯ್ಟ್ ಅನ್ನೋದು ಮಿಸ್ಮ್ಯಾಚ್ ಆಗುತ್ತೆ. ಅಂದರೆ 1 kg
ಕಡಿಮೆ ಆಗಿದೆ ಅಂತೇನು ತೋರಿಸ್ಬರಲ್ಲ. ಹಾಗಾಗಿ ನಾನು ಇವತ್ತು ಬೇಡ, ಇವತ್ತು ಊಟ ಎಲ್ಲ ಮುಗಿಸೋಣ, ಊಟ ಮಾಡಿ ನಾಳೆಗೂ ವೇಟ್ ಏನಾದರೂ ಕಮ್ಮಿ ಆಗಿತ್ತು ಅಂದರೆ ಅದು ಒಂದು ಗುಡ್ ರಿಸಲ್ಟು ಅಂತ ಅಂದ್ಕೊಂಡು ಇವತ್ತು ಚೆಕ್ ಮಾಡೋದು ಬೇಡ, ನಾಳೆಗೆ ಚೆಕ್ ಮಾಡೋಣ ಅಂದ್ಬಿಟ್ಟು ಇವತ್ತು ಚೆಕ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇವತ್ತು ಚೆಕ್ ಮಾಡ್ತು ಅಂದರೆ ಆಬ್ವಿಯಸ್ಲಿ ಕಡಿಮೆ ತೋರಿಸುತ್ತೆ ವೆಯ್ಟು. ಖಾಲಿ ಹೊಟ್ಟೆಲಿ ನೆನೇನು ತಿಂದಿಲ್ವಲ್ಲ, ಹೊಟ್ಟೆಗೇನು ಕೊಟ್ಟಿಲ್ವಲ್ಲ, ಹಾಗಾಗಿ ಖಾಲಿ ತೋರಿಸುತ್ತೆ. ಇನ್ನು ನಾಳೆಗೆ ಚೆಕ್ ಮಾಡ್ತು ಅಂದರೆ ಇವತ್ತೆಲ್ಲ ಊಟ ಮಾಡಿರ್ತೀನಿ, ನಾಳೆಗೂ ಏನಾದರೂ ವೆಯ್ಟಲ್ಲಿ ವೇರಿಯೇಷನ್ ಬಂತು, ಇಲ್ಲ 1 kg ಏನಾದರೂ ವೆಯ್ಟ್ ಲಾಸ್ ಆಗಿತ್ತು ಅಂತ ಅಂದರೆ ಪರವಾಗಿಲ್ಲ, ವರ್ಕೌಟ್ ಆಗುತ್ತೆ. ಒಂದು ವಾಟರ್ ಫಾಸ್ಟಿಂಗ್ ಅನ್ನೋದು ಒಂದು ಡಯಟ್ನಲ್ಲಿ ಆ್ಯಡ್ ಮಾಡ್ಕೋತು ವೀಕ್ಲಿ 1 ಟೈಮ್ ಅಂದರೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ವೀಡಿಯೋದಲ್ಲಿ ನಾನು ವೆಯ್ಟ್ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟಿದೆ ನನ್ನ ವೆಯ್ಟು ಅಂತೇಳಿ. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಸಂಜೆ ಟೈಮು ಕೂಡ ಆಗ್ತಾ ಬಂತು. ಹಾಗಾಗಿ ಚಿಂಟು, ನಾನು, ಅವರಪ್ಪ ಎಲ್ಲನೂ ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀವಿ. ಇನ್ನು ಫ್ರೆಂಡ್ಸ್, ನಾನು ವಾಕು ಮತ್ತು ಎಕ್ಸಸೈಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಏನಕ್ಕಂತಂದರೆ ನಂದು ಮಂತ್ಲಿದೇನು ರೊಟೀನ್ ಇದೆ, ಪೀರಿಯಡ್ ರೊಟೀನು, ಅದ್ರದ್ದು ಟೈಮ್ ಹತ್ರ ಬರ್ತಿದೆ. ಹಾಗಾಗಿ ಸ್ವಲ್ಪ ನಿಲ್ಲಿಸೋಣ, ನನಗೆ ಸ್ವಲ್ಪ ಪೇಯ್ನು ಫ್ಲೋ ಎಲ್ಲ ಜಾಸ್ತಿ ಇರೋದ್ರಿಂದ ನಿಲ್ಲಿಸೋಣ ಅಂತ ಹೇಳ್ಬಿಟ್ಟು ಒಂದು 2 days ಮಟ್ಟಿಗೆ ನಿಲ್ಲಿಸ್ಕೊಂಡಿದ್ದೀನಿ. ಹಾಗಾಗಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಕ್ಸಸೈಸು, ವಾಕು ಎಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಈ 1 ವೀಕು ನಾನು ಕಂಟ್ರೋಲ್ ಬಂದಿದ್ದೀನಿ ಎಕ್ಸಸೈಸು ವಾಕಿಗೆಲ್ಲ. ಮಾಮೂಲಿ ಫುಡ್ಡು ರೊಟೀನ್ ಏನಿದೆ ಅದನ್ನು ಮಾಡ್ಕೊತಾ ಇದ್ದೀನಿ. ನಾನು ಫುಡ್ ರೊಟೀನ್ ಮಾಡಿಕೊಂಡ್ರೂ ಕೂಡ 1 kg ವೀಕ್ಲಿ 1 kg ಅಷ್ಟು ವೆಯ್ಟ್ ಕಡಿಮೆ ಆಗ್ತಿದ್ದೀನಿ. ಬಟ್ ನನಗೆ ಇಂಚಸ್ ಲಾಸ್ ಆಗಬೇಕು, ಮತ್ತು ನಮ್ಮ ವೆಯ್ಟ್ ಲಾಸ್ ಆದಂಗೆ ನಮ್ಮ ಸ್ಕಿನ್ ಎಲ್ಲ ಜೋತ್ ಬೀಳುತ್ತಲ್ಲ, ಅದೆಲ್ಲ ಫಿಟ್ಟಿಂಗ್ ಬರಬೇಕು, ಮತ್ತು ಸ್ಟ್ರೆಚ್ ಬರಬೇಕು ನನ್ನ ದೇಹದಲ್ಲಿ. ಸ್ಟ್ರೆಚ್ ಮಾಡಿದಷ್ಟು ಅಂದರೆ ಒಂದು ಎಕ್ಸಸೈಸ್ ಮಾಡಿ ಸ್ಟ್ರೆಚ್ ಮಾಡಿದಷ್ಟು ನಮ್ಮ ದೇಹ ಗಟ್ಟಿಯಾಗುತ್ತೆ. ಹಂಗಾಗಿ ಎಕ್ಸಸೈಸ್ ಎಲ್ಲ ಮಾಡ್ಕೋತೀನಿ. ಬಟ್ ಈ 1 ವೀಕು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಇನ್ನು ನಾನು ಇಲ್ಲಿ ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ಬರು ಮೈರಾಸ್ ರೆಸಿಪಿ ಅಂತ ನನಗೆ ಕಮೆಂಟ್ಸ್ ಬರ್ತಾನೆ ಇರುತ್ತೆ, ಅವ್ರದ್ದು ಒಂದು ರೆಸಿಪಿನ ಮಾಡಿ ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಅಂತ ಅಂದರೆ ಚಿಕನ್ ಗ್ರೇವಿ ಇತ್ತಲ್ಲ, ಹಾಗಾಗಿ ಮುಸ್ಲಿಂ ಶೈಲಿಯ ಕುಷ್ಕ ರೆಸಿಪಿನ ಮಾಡಿದ್ದೀನಿ. ಅದನ್ನಾಲೇ ನಾನು ನನ್ನ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿತ್ತು ಅಂದರೆ ನೋಡಿ ಚೆಕ್ ಮಾಡಿ ನೀವು ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಕೂಡ ಇತ್ತು. ಹಾಗೆಯೇ ನಾನು ಒಂದು 3 ತುತ್ತು 4 ತುತ್ತಷ್ಟು ರೈಸು ಕೂಡ ತಿಂದೆ. ಅಂತ ಅಂದರೆ ಮಾಡಿದ್ಮೇಲೆ ತಿಂದೇ ಇರೋಕ್ಕಾಗತ್ತಾ, ಅಂದರೆ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸಣ್ಣದು ಒಂದು 3 ತುತ್ತು 4 ತುತ್ತನ್ನ ತಿಂದೆ ಟೇಸ್ಟ್ ಮಾಡಲಿಕ್ಕಾಗಿ. ಚಿಂಟುಗೂ ಕೂಡ ತಿನ್ನಿಸ್ತಾ ಇದ್ದೀನಿ, ಅವನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂದ. ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಚಿಕನ್ ಗ್ರೇವಿಗಿಂತ ಮೊಸರು ಬಜ್ಜಿ ಇರಬೇಕಿತ್ತು, ಇರ್ತಿತ್ತು ಅಂತ ಅಂತಿದ್ರು ನಮ್ಮನೆಯವರು. ಮನೆಯೆಲ್ಲ ಒಂದು ಚಿಕನ್ ಬಿರಿಯಾನಿನೇ ಮಾಡ್ತಾಯಿದ್ದೀನಿ ಏನೋ ಅನ್ನೋ ಒಂದು ಘಮ ಘಮ ಅಂತ ಮನೆಯಲ್ಲೆಲ್ಲ ಅಂತಿತ್ತು. ಹಾಗಾಗಿ ನಮ್ಮ ಮನೆಯವರು, ನಮ್ಮ ಚಿಕ್ಕತ್ತೆ ಮನೆಯವರು ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ವಿ, ಎಲ್ಲರೂ ಕೂಡ ಚೆನ್ನಾಗಿತ್ತು. ನಾವು ಮಾಡಬೇಕು, ಬಿರಿಯಾನಿ ಮಾಡೋದ್ರ ಬದಲು ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅಂದರೆ ಬಿರಿಯಾನಿಲಿ ಪೀಸಸ್ ಅಷ್ಟು ಲೈಕ್ ಆಗಲ್ಲ ನನಗೆ, ಬಿರಿಯಾನಿ ರೈಸ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಸುಮ್ಮನೆ ಚಿಕನ್ ಗ್ರೇವಿ ಮಾಡ್ಕೊಬಿಟ್ಟು ಈ ರೀತಿ ಒಂದು ರೈಸ್ ಮಾಡ್ಕೊಬಿಟ್ರೆ, ಅಂದರೆ ಕುಷ್ಕ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಈಸಿಯಾಗಿ ಕೂಡ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮು ಮಾಡಿದಾಗ ಇದೇ ರೀತಿ ಮಾಡ್ತೀನಿ. ಥ್ಯಾಂಕ್ ಯು ಮೈರಾ ರೆಸಿಪೀಸ್. ಇನ್ನು ಫ್ರೆಂಡ್ಸ್, ನಾನು ಒಂದು 3 ತುತ್ತು ರೈಸ್ ತಿಂದಿದ್ನಲ್ವ, ಹಂಗಾಗಿ ಮೊಸಪ್ಪು ಸಾಂಬಾರು ಮಧ್ಯಾಹ್ನ ತಿಂದಿರಲಿಲ್ವಲ್ಲ, ಸ್ವಲ್ಪ ಬೌಲಿಗೆ ಮೊಸಪ್ಪು ಹಾಕ್ಕೊಂಡು ಅದರಿಂದ ಸೊಪ್ಪೊಂದೆಲ್ಲ ಸತ್ವ ಸಿಗುತ್ತೆ ನನಗೆ ಅಂತೇಳಿ ತರಕಾರಿ ಸೊಪ್ಪು ಎಲ್ಲನೂ ಹಾಕಿ ಮಾಡಿದ್ನಲ್ಲ, ಹಂಗಾಗಿ ಅದನ್ನು ಸೂಪ್ ರೀತಿ ಕುಡಿತಾ ಇದ್ದೀನಿ. ಅಂದರೆ ಮೊಸಪ್ಪು ಮಾಡಿದ್ರೆ ನಾನು ಈ ರೀತಿಯೇ ತೊಗೊಳ್ಳೋದು, ಇಲ್ಲ ಮುದ್ದೆ ತಿಂತೀನಿ, ಇಲ್ಲ ಮುದ್ದೆ ಏನಾದರೂ ಬೇಡವಾಗಿತ್ತು ಅಂದಾಗ ಈ ರೀತಿ ಮೊಸಪ್ಪನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸೂಪ್ ಥರ ಕುಡಿತೀನಿ. ಸೊಪ್ಪಿನ ಸೂಪ್ ಆಗುತ್ತೆ ಇದು ನಮಗೆ. ಹಾಗಾಗಿ ಈ ರೀತಿ ಕುಡ್ಕೊಂಡು 1 ಟೈಮ್ ಊಟನ ಬ್ಯಾಲೆನ್ಸ್ ಮಾಡ್ಕೋತೀನಿ. ಹಾಗೇ ಮನೇಲಿ ನಾವು ಏನು ಮಾಡಿರ್ತೀವಿ ಅದರಲ್ಲೇ ನಮ್ಮ ಒಂದು ಫುಡ್ ರೋಟಿನ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಇನ್ನು ನಾನು ಹೇಳ್ದಂಗೆ ಒಂದು ವೇಟ್ ಅನ್ನೋದನ್ನು ನಾನು ನಾಳೆ ಚೆಕ್ ಮಾಡ್ತೀನಿ. ಅಂದರೆ ನಂದು 1 ವೀಕ್ ಆಯ್ತಲ್ಲ, 1 ವೀಕಲ್ಲಿ ಈ ಒಂದು 5 ವೀಕಲ್ಲಿ ನನ್ನ ವೆಯ್ಟ್ ಏನು 6 kg ಅಷ್ಟು ರೆಡ್ಯೂಸ್ ಆಗಿತ್ತು. ಹಾಗಾಗಿ 6 ವೀಕಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟು ನಾಳಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಫ್ರೆಂಡ್ಸ್. ನಾಳಿನ ವೀಡಿಯೋಗೂ ನೋಡ್ತು ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ವೆಯ್ಟ್ ಲಾಸ್ ಆಗಿದೆಯಾ, ಅಂದರೆ ಎಕ್ಸಸೈಜು ವಾಕೆಲ್ಲ ಮಾಡೋದೆಲ್ಲ ನಿಲ್ಲಿಸಿದ್ದೀನಿ, ಸ್ವಲ್ಪ ಸ್ಟಾಪ್ ಮಾಡಿದ್ದೀನಲ್ಲ. ಹಾಗಾಗಿ ಎಕ್ಸಸೈಜು ವಾಕು ಏನಂದರೆ ನಮ್ಮ ಬಾಡಿಯ ಇಂಚಸ್ ಲಾಸ್ ಆಗೋದಕ್ಕೆ ಮತ್ತು ನಮ್ಮ ಒಂದು ಸ್ಕಿನ್ನು ನಾವು ವೆಯ್ಟ್ ಲಾಸ್ ಆದಾಗ ಜೋತ್ ಬೀಳುತ್ತಲ್ಲ, ಅದನ್ನೆಲ್ಲ ಕಂಟ್ರೋಲ್
ಕಂಟ್ರೋಲ್ ಮಾಡೋದಕ್ಕೆ ಒಂದು ಎಕ್ಸಸೈಸು ವಾಕೆಲ್ಲ ಮಾಡ್ಕೋಬೇಕು. ಇನ್ನು ಒಂದು ಏನು ಫುಡ್ ಕಂಟ್ರೋಲ್ ಇದೆಯಲ್ಲ, ಅದು ಮೇಯ್ನಾಗಿ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ಹಾಗಾಗಿ ಫುಡ್ ಕಂಟ್ರೋಲಲ್ಲಿ ನಾನು ಆರಾಮಾಗಿ ವೀಕ್ಲಿ 1 kg ರೆಡ್ಯೂಸ್ ಆಗ್ತಾನೇ ಇದ್ದೀನಿ. ಇನ್ನು ಎಕ್ಸಸೈಸು ಇದೆಲ್ಲನೂ ಕಂಟಿನ್ಯೂಸ್ ಆಗಿ ನಾನು ಮಾಡ್ಕೊಬಿಡ್ತು ಅಂದರೆ ಇನ್ನೂ 1.5 kg ಅಷ್ಟು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಇಂಚಸ್ಸು ಕೂಡ ಲಾಸ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ನೀರನ್ನು ಕುಡಿತಾ ಇದ್ದೀನಿ. ನೀರು ಕುಡಿಯೋದ್ರಿಂದ ಇನ್ನೇನು ಪೀರಿಯಡ್ ಟೈಮ್ ಹತ್ರ ಬರ್ತಿದೆ ಅನ್ನೋಷ್ಟರಲ್ಲಿ ನನಗೆ ಪಿಂಪಲ್ಸ್ಗಳೆಲ್ಲ ಆಗ್ಬಿಡ್ತಿತ್ತು. ಮುಖ ಎಲ್ಲ ಸಣ್ಣ ಸಣ್ಣ ಗುಳ್ಳೆ ನುಚ್ಚಕ್ಕಿ ಆ ಥರ ಎಲ್ಲ ಆಗ್ಬಿಡ್ತಿತ್ತು. ಬಟ್ ಆ ಥರ ಏನೂ ಆಗಿಲ್ಲ. ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ರೀತಿ ಕ್ಲಿಯರಾಗಿ ಕಾಣಿಸ್ತಿದೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೋ ಇಲ್ಲ ಆಯಿಲಿ ಫುಡ್ ತಿನ್ನೋದ್ರಿಂದನೋ ಇಲ್ಲ ಶುಗರ್ ಎಲ್ಲ ತಗೊಳ್ಳೋದ್ರಿಂದನೋ ಏನೋ ಗೊತ್ತಿಲ್ಲ, ಪೀರಿಯಡ್ ಇನ್ನೊಂದು 2 days ಅನ್ನೋಷ್ಟರಲ್ಲಿ ನನಗೆ ಪಿಂಪಲ್ಸ್ ಆಗಿಬಿಡ್ತಿತ್ತು. ಬಟ್ ಈ ಸಲ ಪೀರಿಯಡ್ ಟೈಮ್ ಹತ್ರ ಬಂದ್ರೂ ಕೂಡ ಎಲ್ಲೂ ಕೂಡ ಒಂದು ಪಿಂಪಲ್ಸು ಕೂಡ ಆಗಿಲ್ಲ ಮುಖದಲ್ಲಿ. ಅದೇನೇ ಆಶ್ಚರ್ಯ ನನಗೆ, ಏನಕ್ಕೆ ಒಂದು ಪಿಂಪಲ್ಸು ಆಗಿಲ್ವಲ್ಲ. ಓ ಹೌದಲ್ವ, ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ ಮತ್ತು ಶುಗರ್ ಕಂಟ್ರೋಲ್ ಮಾಡಿದ್ದೀನಿ, ಆಯಿಲ್ ಫುಡ್ಡು ಜಂಕ್ ಫುಡ್ ಎಲ್ಲ ಕಡಿಮೆ ಮಾಡಿದ್ದೀನಿ. ಹಾಗಾಗಿ ನನಗೆ ಮುಖದಲ್ಲಿ ಒಂದು ಕೂಡ ಪಿಂಪಲ್ಸ್ ಆಗಿಲ್ಲ. ಮುಂಚೆ ನಾನು ವೆಯ್ಟ್ ಲಾಸ್ ಮಾಡ್ತಿದ್ದಾಗೂ ಕೂಡ ಇದೇ ರೀತಿ ಫೇಸ್ ಎಲ್ಲ ಕ್ಲಿಯರ್ ಆಗಿತ್ತು ಮತ್ತು ಎಲ್ಲೂ ಕೂಡ ಒಂದು ಪಿಂಪಲ್ಲು ಕೂಡ ಆಗ್ತಿರ್ಲಿಲ್ಲ. ನನ್ನ ಒಂದು ಮಂತ್ಲಿ ಪೀರಿಯಡ್ ಅನ್ನೋ ಟೈಮಲ್ಲೂ ಕೂಡ ನನಗೆ ಪಿಂಪಲ್ಸ್ಗಳಾಗ್ತಿಲ್ಲ. ಹಾಗಾಗಿ ಅದೇ ರೀತಿ ಆಗ್ತಿದೆ. ಬಟ್ ಮಧ್ಯದಲ್ಲಿ ಬಿಟ್ಬಿಟ್ನಲ್ಲ, ಆ ಟೈಮಲ್ಲಿ ಪಿಂಪಲ್ಸ್ ಆಗ್ತಿತ್ತು. ಹಾಗಾಗಿ ಅಲ್ವಾ, ನಾವೇನೇ ನಮ್ಮ ಒಂದು ಹೆಲ್ತನ್ನ ಕಾಪಾಡ್ಕೋಬೋದು. ಯಾವುದೇ ರೀತಿಯ ಡಾಕ್ಟರ್ಗಾಗಲಿ ಕ್ರೀಮ್ಸ್ಗಳು ಸೋಪ್ಗಳೆಲ್ಲ ತೊಗೊಂಡು ದುಡ್ಡು ಕೊಟ್ಟು ಬಳಸೋದ್ರ ಬದಲು ಒಂದು ನೀರು ಕುಡಿಯೋದ್ರಿಂದ ಒಂದು ಪಿಂಪಲ್ನ ನಾವು ದೂರ ಮಾಡ್ಕೋಬೋದು. ಒಂದು ಆಯಿಲಿ ಫುಡ್ಡಲ್ಲೆಲ್ಲ ಬಿಡೋದ್ರಿಂದ ಒಂದು ಪಿಂಪಲ್ನ ದೂರ ಮಾಡ್ಕೋಬೋದು. ಆ ಪಿಂಪಲ್ ಆಯಿತು ಅಂತ ಅಂದರೆ ಮುಖ ಎಲ್ಲ ಚುಚ್ಚುತ್ತಾ ಇರುತ್ತೆ. ಆ ಜಾಗಕ್ಕೆ ಕೈ ಹೋಗಿ ಹೋಗಿ ಕೀಳೋಣ ಅನಿಸುತ್ತೆ. ಮತ್ತು ಅದನ್ನು ಕಿತ್ತರೆ ಇನ್ನೊಂದು ಕಡೆ ಫೇಸಲ್ಲಾದರೂ ಮುಟ್ಕೊಳ್ತು ಅಂದರೆ ಮತ್ತು ಇನ್ನೊಂದು ಕಡೆ ಅದೇ ರೀತಿ ಪಿಂಪಲ್ ಆಗುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇರ್ತೀವಿ. ಹಂಗಾಗಿ ಈ ಒಂದು ನೀರು ಕುಡಿಯೋದ್ರಿಂದ ಇಷ್ಟೆಲ್ಲ ಯೂಸ್ ಇದೆಯಾ ಅಂತ ಅನ್ನಿಸ್ತಿದೆ. ಮೊದಲು ಅನ್ನಿಸ್ತಿತ್ತು, ಬಟ್ ನೆಗ್ಲಿಜೆನ್ಸಿ ಅನ್ನೋದು ನಮ್ಮ ಮೈಂಡಲ್ಲಿ ಕೂತ್ಕೊಬಿಡ್ತು ಅಂದರೆ ನಾವು ಯಾವುದನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಎಲ್ಲನೂ ಕೂಡ ಮಾಡ್ಕೋತೀವಿ, ಸಾಧ್ಯ ಆಗುತ್ತೆ. ಹಾಗಾಗಿ ನೀರು ಕುಡಿಯೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಕ್ತು. ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ನ ಎಷ್ಟು ಕ್ಲಿಯರ್ ಆಗಿದೆ ಅಂತ. ನೈಟು ಊಟನೂ ಕೂಡ ಮುಗಿಸ್ಕೊಂಡು ಅದ್ರ ಜೊತೆಗೆ ನೀರನ್ನು ಕೂಡ ಚೆನ್ನಾಗಿ ಕುಡಿದು ನನ್ನ ಡೇ 48 ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.